ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳೇ, ನನ್ನ ಸಹಪಾಠಿ ಹಳೆ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ನೆರೆದಿರುವ ನೆಚ್ಚಿನ ಮಕ್ಕಳೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ವಂದನೆಗಳು. ಈ ಸಭಾ ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಶಾಲಾ ವಾರ್ಷಿಕೋತ್ಸವ ಸಮಿತಿಗೆ ನನ್ನ ಧನ್ಯವಾದಗಳನ್ನು ನೀಡುತ್ತೇನೆ. ಈ ಕಾರ್ಯಕ್ರಮ ಒಂದು ವಾರ ಮುಂದೂಡಲಾಗಿತ್ತು. ನಮ್ಮ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ದೈವಾಧೀನರಾಗಿದ್ದರಿಂದ ಒಂದು ವಾರ ಮುಂದೂಡಲಾಗಿತ್ತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಮಯದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಸುಮಾರು 30 ವರ್ಷಗಳ ಹಿಂದೆ ಅಂದರೆ 1984ರಿಂದ 91ರವರೆಗೆ ಈ ಶಾಲೆಯಲ್ಲಿ ನಾನು ಕಲಿತಿದ್ದೇನೆ. ಅಂಗನವಾಡಿಯಿಂದ 7ನೇ ತರಗತಿವರೆಗೆ ಸುಮಾರು 8 ವರ್ಷ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇನೆ. ಈಗ ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ದೇನೆ ಕರ್ತವ್ಯಕ್ಕೋಸ್ಕರ. ಕಳೆದ 25 ವರ್ಷದಿಂದ ಈ ಎಣ್ಣೆಗಳಿಗೆ ಬರುವಾಗ ಪ್ರತಿ ಹೆಜ್ಜೆಗಳಲ್ಲೂ ಒಂದೊಂದು ನೆನಪುಗಳು. ಈ ಶಾಲೆ, ಇಲ್ಲಿನ ವಾತಾವರಣ, ಈ ಆಟದ ಮೈದಾನ, ತರಗತಿಗಳು, ಆಫೀಸ್ ರೂಮು, ಪಕ್ಕದಲ್ಲೇ ಇದ್ದ ದಯಾನಾಯಕ್ ಅವರ ಮನೆ. ನಾವು ಆಟ ಆಡ್ತಾ ಇದ್ದಾಗ ಅವ್ರ ಮನೆಗೆ ಹೋಗ್ತಾ ಇದ್ವಿ, ನೀರು ಕುಡಿಲಿಕ್ಕೆ ಹೋಗ್ತಾ ಇದ್ವಿ. ಅವ್ರ ಅಮ್ಮ ತುಂಬಾ ಸಂತೋಷದಿಂದ ಅವ್ರಿಗೆ ನೀರು ಕೊಡ್ತಾ ಇದ್ವಿ. ಇದೆಲ್ಲ ಮೆಲುಕು ಆಗ್ತಾ ಇರ್ತವೆ. ಇಲ್ಲಿ ಬಂದಾಗ, ಎಣ್ಣೆ ಒಳಗೆ ಬಂದಾಗ ಎಲ್ಲವನ್ನು ಮೆಲುಕು ಆಗ್ತಾ ಇರ್ತವೆ. ಈ ಶಾಲೆಯಲ್ಲಿ ನಾವು ನಮ್ಮ ಶಿಕ್ಷಕರು ಕಲಿಸಿದ ಪಾಠಕ್ಕಿಂತ ಜಾಸ್ತಿ ಆ ಶಿಸ್ತು, ಸಂಯಮ ಮತ್ತು ಜೀವನದ ಮೌಲ್ಯಗಳು, ಇದು ನಮ್ಮ ಇದುವರೆಗೂ ಜೀವನದಲ್ಲಿ ನಮ್ಮ ಜೀವನವನ್ನು ರೂಪಿಸಿದೆ. ನಾನು ನನ್ನ ಮಗನಿಗೆ ಯಾವತ್ತೂ ಹೇಳ್ತಾ ಇದ್ದೇನೆ, ಬೆಂಗಳೂರಲ್ಲಿ ನಮ್ಮ ಆದ್ಯಂತ ಮುಖ್ಯೋಪಾಧ್ಯಾಯರು, ನಮ್ಮ ಊರಿನವರೇ ಆದ ದಿವಂಗತ ಹಸನಬ್ಬ ಅವರು, ನಮ್ಮ ಬೇರೆ ಶಿಕ್ಷಕರಾಗಿದ್ದ ಸುಂದರ್ ಪೂಜಾರಿ ಮಾಸ್ಟ್ರು, ಸುಂದರ್ ಸೇವೇಗರ್ ಮಾಸ್ಟ್ರು, ಲಕ್ಷ್ಮಿ ಟೀಚರ್, ಇನ್ನು ಅನೇಕ ಶಿಕ್ಷಕರು ಅವರು ಮಾಡಿದ ಪಾಠ ಇವತ್ತು ನಮಗೆ ನಮ್ಮ ಜೀವನಕ್ಕೆ ದಾರಿದೀಪ ಆಗಿದೆ. ನಾನು ಇವತ್ತು ಈ ಶಾಲೆಯಲ್ಲಿ ಕಲಿತ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದೇನೆ. ನಾನು ಇವತ್ತು ಏನೋ ಸಾಧಿಸಿದ್ದೇನೋ ಅದಕ್ಕೆ ಮೂಲ ಕಾರಣ ಈ ಶಾಲೆಯಲ್ಲಿ ಕಲಿತಿರುವ ಶಿಸ್ತು, ಮೌಲ್ಯಗಳು. ಕಳೆದ 2-3 ತಿಂಗಳಿಂದ ನಾನು ನೋಡ್ತಾ ಇದ್ದೇನೆ ವಾಟ್ಸ್ಆಪ್ ಗ್ರೂಪಲ್ಲಿ ನಮ್ಮ ಊರಿನ ಅನೇಕ ಹಳೆ ವಿದ್ಯಾರ್ಥಿಗಳು, ಊರಿನ ಎಲ್ಲ ಜನರು ತುಂಬಾ ಸಂತೋಷದಿಂದ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ತುಂಬಾ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾನು ಪಾರ್ಟಿಸಿಪೇಟ್ ಮಾಡ್ಬೇಕಂತ ನೋಡ್ತಾ ಇದ್ದೇನೆ, ಆದರೆ ಬೆಂಗಳೂರಿನಿಂದ ಆಗ್ತಾ ಇಲ್ಲ. ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಹೆಮ್ಮೆ ಆಗ್ತಾ ಇದೆ. ಈ ಶಾಲೆಯ ಅಭಿವೃದ್ಧಿಗೆ ಇವರು ಮಾಡಿರುವ ಸೇವೆ ಇನ್ನು ಮುಂದಿನ ಪೀಳಿಗೆಗೆ ತುಂಬಾ ಅನುಕೂಲ ಆಗುತ್ತದೆ ಅಂತ ನನ್ನ ಅಭಿಪ್ರಾಯ. ಈ ಶಾಲೆಯ ಮಕ್ಕಳಿಗೆ ನನ್ನ ಒಂದು ಸಲಹೆ: ದೊಡ್ಡ ಕನಸುಗಳನ್ನು ಕಾಣಿರಿ, ಆ ಕನಸುಗಳನ್ನು ನನಸು ಮಾಡಲು ಪರಿಶ್ರಮ ಪಡಿ. ಈ ಶಾಲೆಯಲ್ಲಿ ನೀವು ಏನು ಶಿಸ್ತು, ಮೌಲ್ಯಗಳನ್ನು ಕಲಿತಿದ್ದೀರೋ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಯಶಸ್ಸು ತನ್ನಿಂದಲೇ ನಿಮ್ಮನ್ನು ಹುಡುಕೊಂಡು ಬರ್ತದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ವೈಯಕ್ತಿಕ ಅನುಭವ, ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಈ ಶಾಲೆಯಲ್ಲಿ ನಾನು ಕಲಿತ ಒಬ್ಬ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇವತ್ತಿನ ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ, ನಾನು, ನನ್ನ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ. ಒಟ್ಟಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ನೋಡ್ತಾ ಇದ್ದೇನೆ. ಈ ನಮ್ಮೂರ ಶಾಲೆ ವಾರ್ಷಿಕೋತ್ಸವ ಸಮಾರಂಭವನ್ನು ತುಂಬಾ ಸಂಭ್ರಮದಿಂದ ಆಚರಿಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ನಮಸ್ಕಾರ.